ಧಾರವಾಡಿಂದ ನಾವು ಏನೇನು ತಂದೇವಿ ನೋಡೋಣ ಬರ್ರಿ. ನಮ್ಮ ಹಸ್ಬೆಂಡ್ ಹೋಗಿದ್ರು. ಖಾರಿ ಹಾಂ ಹಚ್ಚು. ಇದು ಗುಲಾಬಿದ ಗಿಡ ತಗೊಬಂದಾರೆ. ಖಾರಿ ಇತ್ತಿದೆ. ತೆಗಿ ಇದು ಮೆಂತೆ ಪಲ್ಯ ಸಿಗೋದಿಲ್ಲ, ಅದಕ್ಕೆ ನಂಗೆ ಧಾರವಾಡಿಂದ ಮೆಂತೆ ಪಲ್ಯ ತೊಗೊಬಂದಾರ. ನನ್ನ ಫೇವ್ರೇಟ್ ಪಲ್ಯ ಇದೆ ಗಿಡ. ಆಮೇಲೆ ಇಲ್ಲಿ ಹಸಿಮೆಣ್ಸಿಕಾಯಿ ಗುಂಟ್ರದ್ದು ಇರ್ತಾವಲ್ಲ, ಭಾಳ ಖಾರ ಇರ್ತಾವೆ. ಇವು ಭಾಳ ಚಲೋ ಇರ್ತಾವೆ. ಇವು ಹಸಿಮೆಣ್ಸಿಕಾಯಿ ಸ್ವಲ್ಪ ತಂದಾರ. ಫಸ್ಟ್ ಕ್ಲಾಸ್ ಪಲ್ಯ ತಳಿಸ್ಕೊಂಡ್ರೆ ಅಯ್ಯೇ ಅಂತಾರೆ. ಡಾಲಿ ಈ ಕಡೆ ಡಾಲಿ ಹಿಂಗೆ ಬಾ. ವಾವ್, ಇವು ಬಟ್ರ್ ತಂದಾರ. ಆಮೇಲೆ ಮಿಶ್ರಾದ ಖಾರ ಇದು ನನ್ನ ಫೇವ್ರೇಟ್. ಇದು ರೆಡ್ ಚಿಲ್ಲಿ ಮಿಕ್ಸ್ ಬರ್ತೈತಿ. ಇದು ನಮ್ಮೆಲ್ಲರದು ಫೇವ್ರೇಟ್. ಹಲಸಿನಂದು ಖಾರ ಚಿಪ್ಸ್ ಇದು. ಆಮೇಲೆ ಇದು ಮಿಕ್ಸ್ಚರ್ ಲೈಟ್ ಸ್ಪೈಸಿ ಇರ್ತೈತಿ. ಇದು ಎಲ್ಲ ಬಿಗ್ ಮಿಶ್ರದಿವೆ. ಆಮೇಲೆ ಇದು ಮುಂದೆ ಅವ್ರಿಗೆ ನಾವಂದ್ರೆ ತಿನ್ನಲ್ಲ ಅವ್ರದ್ದು. ಇದು ಅದು ಬಿಟ್ಟರೆ ಇದು ಇನ್ನೊಂದು ಥರ ಚೂಡ. ಇದು ಯಾವುದು ಅದು ಚೋಚು ಅಂತಾರೆ. ಆಮೇಲೆ ಧಾರವಾಡದ ಹಾರ್ಟ್ ಆಫ್ ದಿ ಧಾರವಾಡ ಸ್ವೀಟ್, ಧಾರವಾಡ ಪೇಡೆ ಬಾಬು ಸಿಂಗ್ದ. ಅದು ಖಾರ ಅದು ಖಾರ ಐತಿ. ಸುಮ್ಮನೆ ಖಾರ ಐತಿ ಮಾ ಕಣ್ಣಿಗೆ ಇದಾಕೈತಿ. ಬಿಟ್ಬಿಡು. ಒಂದೊಂದು ಚಂದ ತೆಗ್ದಿರ. ಅದು ಖಾರ ಐತವ ಸುಮ್ಮನೆ. ಅದು ಖಾರ ಐತಿ. ಅದು ಆ ಕಡೆ ಐತಿ ಸಾಕ. ನಡಿ ಆತ್ಮ ಸರಿ. ಅಲ್ಲಿ ಖಾರಿ ಮಸ್ತ್ ಇರ್ತಾರೆ ಫುಲ್. ಏನ್ ಬೇಕು ಎಲ್ಲಾರು ತಿನ್ನೋದು. ಆಮೇಲೆ ಬಡೆ ಸೊಪ್ಪು ಅಡಿಕೆ ಕೊಡ್ತೈತಿ. ಮೊದಲು ಪೇಡೆ ತಿನ್ನು. ಕೊಡ್ತೇನೆ ತಡಿ. ಅವ್ರಿಗೆ ತೆಗಿಯಕ್ಕೆ ಬರಂಗಿಲ್ಲ. ಒಂದು ನಿಮಿಷ. ಖಾರಿ ಅಂತೂ ಬಾಯಿಗಿಟ್ರೆ ಕರ್ಗೊಂಗದಾವ. ನಂಗಂತೂ ಆಲ್ ಟೈಮ್ ಫೇವ್ರೇಟ್ ಖಾರಿ. ಅದು ಇದು ತಿನ್ನ. ಅದು ಇದಾದ್ಮೇಲೆ ಇಲ್ಲಿ ನೋಡಿ ಡಾಲಿ, ನಾನು ನೋಡಿ ನೋಡ್ರಿ, ನಾವು ವಿಡಿಯೋ ಮಾಡೋಷ್ಟು ಕಸ್ಕೊಂಡ್ತೀವಿ. ಹಾಕ್ರಿ ಇಲ್ಲೆಲ್ಲ ತೆಗಿ ನೋಡಿ. ಹಂಗೆ ಹೆಸರುಗತೆ ತಿನ್ಬಾರ್ದು. ಎಲ್ಲ ವೇಸ್ಟ್ ಮಾಡಬಾರ್ದು. ಕಚ್ಚಾ ಬಚ್ಚಾ ತಿನ್ಬೇಡ, ಹೊಟ್ಟೆ ನೂರ್ತೈತಿ. ಹಂಗೆ ನೋಡಿ, ಹಂಗೆ ತಿಂದ ಹೊಟ್ಟೆ ನೂರ್ತೈತಿ ಮಾ. ಸುಮ್ಮನೆ ಇರು. साल 2010 के आसपास नीरव ने हांगकांग और एशियन मार्केट्स में सौदेवी और क्रिस्टीज पर रिसर्च करना शुरू किया. इस बात का गहरा अध्ययन किया कि नीना तगी ಇದು ಒರಿಜಿನಲ್ ಹಳೆ ಫಸ್ಟ್ ಅಂಗಡಿದ. ಇದು ಬಾಬು ಸಿಂಗ್. ಒಂದೊಂದು ಫಸ್ಟ್ ಒಂದೊಂದು ಒಂದೊಂದಮ್ಮ ಒಂದೊಂದು ಚೆನ್ನಾಗಿ ಅಗರಬತ್ತಿನ ನೋಡಿ. ಇಷ್ಟು ತಿನ್ನ ಕಾಮ್ ಮಾಡಲ್ಲ. मैं नीरज से 2008 में मिला था.
ನಾ ಧಾರವಾಡ ಬೇಳೆ ಫಸ್ಟ್ ಧಾರವಾಡಕ್ಕೆ ಹೋದಾಗ ತಿಂದಿದ್ದ ಅಲ್ಲಿ ಡಿಪ್ಲೊಮಾ ಕಲಿಯಕ್ಕೆ ಹೋದಾಗ. ನೋಡ ಡೈಲಿ ಒಂದೊಂದು ತಿನ್ನೋದ. ಲಾಸ್ಟ್ ಟೈಮ್ ತಿಂದು ಹೊಟ್ಟೆ ಮೂಸಾದೈತಿ ನೆನಪಿತ್ತು. ಸೂಪರ್, ಭಾರಿ ಅಥೆಂಟಿಕ್ ಸ್ವೀಟ್ ಇದೆ. ಈ ಥರ ಪೇಡೆ ಎಲ್ಲಿ ಸಿಗಂಗಿಲ್ಲ ನಿಮ್ಗೆ, ಅಷ್ಟು ಪರ್ಫೆಕ್ಟ್ ಇರ್ತಾವ. ಆಮೇಲೆ ಪ್ಯೂರ್ ಖವಾ, ಆಮೇಲೆ ಹಾಲದ್ದೇ ಇರ್ತೈತಿ. ಇದ್ರೊಳಗೆ ಯಾವುದು ಹಿಟ್ಟು ಮಿಕ್ಸ್ ಇರಲ್ಲ. ಎಷ್ಟು ದಿನ ಇಟ್ಟರು ಇದ್ರ ಸ್ಪೆಷಾಲಿಟಿ ಏನಂದ್ರೆ ಕಟ್ಟಕ್ಕೆ ಆಗ್ತಾವು, ಫಂಗಸ್ ಅದು ಬರೋದಿಲ್ಲ. ಬೇರೆ ಕಡೆ ಪೇಡೆ ನೋಡ್ರಿ ಫಂಗಸ್ ಎಲ್ಲ ಬಂದು ಹಾಳಾಗ್ತಾವು, ಇವು ಆಗೋದಿಲ್ಲ. ಇದ್ರ ಸ್ಪೆಷಾಲಿಟಿ, ಅದಕ್ಕೆ ಏನು ಮಿಕ್ಸ್ ಮಾಡಿರಲಿಲ್ಲ ಇದ್ರೊಳಗೆ. ಹಿಂಗೆ ತಿನ್ಕೋಬೇಡ ಹೊಟ್ಟೆ ಮೂಸ್ತೈತಮ್ಮ. ಇಲ್ಲ ಅಮ್ಮ, ಇವು ನೋಡ್ರಿ ಕಟಕ್ ರೊಟ್ಟಿ ತಂದಾರ. ಇವು ಮಸ್ತ್ ಅನ್ನಿಸ್ತಾವ. ನಾನ್ ವೆಜ್ ಒಳಗೆ, ಮೊಸರೊಳಗೆ ಒಂದೊಂದು ಐ ಥಿಂಕ್ 5 ಒಂದೊಂದು ಪಾಕೆಟ್ ಅದಾವ. ಒಂದು 25 ತಂದಾರ. ಖಾರ ಹುಷಾರ ಬಂದೆ ತಡಿಮಾ. ಇನ್ಮೇಲೆ ಒಳಗೆ ಮಾಡವ, ಅಲ್ಲಿ ಇನ್ಫೆಕ್ಷನ್ ಆಗೈತೆ ನಮಗೂ. ಅಲ್ಲಿ ನಾನು ಇಲ್ಲಿ ಬರ್ತಾವ, ನಾವೇ ಎಲ್ಲ ಥರ ತಿನ್ನೋದು ಅಲ್ಲೇ ಕಿಚನ್ದಾಗ ಬರ್ತಾವ. ಒಂದು ಸೈಡ್ ರೊಟ್ಟಿ ಸಲುವಾಗಿ ಜಿಗಿಟ್ ಹಾಕೊಳಕ್ಕೆ ನೀರು ಇಟ್ಟೇನಿ. ಇಲ್ಲೊಂದು ಸೈಡ್ ಇದು ಮಾಡ್ತೇನೆ, ದಾಲ್ ತಡ್ಕ. ಸ್ವಲ್ಪ ಎಣ್ಣೆ ಹಾಕ್ತೀನಿ, ಆಮೇಲೆ ಸ್ವಲ್ಪ ಮೆಂತ್ಯ ಪಲ್ಯಗೆ, ಆಮೇಲೆ ದಾಲ್ ಎರಡಕ್ಕೂ ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡೇನಿ. ಆಮೇಲೆ ಟೊಮೆಟೊ. ಇದು ಆ್ಯಕ್ಚುಲಿ ಮಧ್ಯಾಹ್ನ ಬೆಳಗ್ಗೆ ಉಳಿದಿತ್ತ, ಅದು ಸುಮ್ಮನೆ ವೇಸ್ಟ್ ಆಗ್ತೈತಿ ಅಂತ ಪಲ್ಯಕ್ಕೆ ಹಾಕ್ತೀನಿ. ಪಲ್ಯಗೂ ಚಲೋ ಅನಿಸ್ತೈತಿ. ಆಮೇಲೆ ಒಂದು ಇಲ್ಲಿ ನಮ್ಮ ಮನೆ ಕೆಳಗೆ ಕರಿಬೇವು ಗಿಡ ಐತಿ, ಬೆಳೆದಕ್ಕಿದು ಒಂದು ಕಡ್ಡಿ ಐತಿ, ಆ ದಾಲ್ಗೆ ಹಾಕ್ತೀನಿ. ಇವತ್ತು ನಮ್ದು ಧಾರವಾಡಿಂದ ಮೆಂತ್ಯ ಪಲ್ಯ ಬಂದೈತಲ್ಲ, ಅದ್ರ ಸಲುವಾಗಿ ನಾನು ಮತ್ತೆ ಇದು ಮಾಡಾಗುತ್ತೆ. ಸ್ವಲ್ಪ ಸಾಸಿವೆ ಹಾಕ್ತೀನಿ ದಾಲ್ಗೆ, ಜೀರಿಗೆ ಹಾಕ್ತೀನಿ, ಆಮೇಲೆ ಒಂದೆರಡು ಒಣಮೆಣಸಿನ್ಕಾಯಿ ಹಾಕ್ತೀನಿ, ಕರಿಬೇವು ಹಾಕ್ತೀನಿ, ಬೆಳ್ಳುಳ್ಳಿ ಹಾಕ್ತೀನಿ, ಹಿಂಗೆ ಹಾಕ್ತೀನಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಸ್ವಲ್ಪ ಸ್ವಲ್ಪ ಖಾರ, ಮಸಾಲೆ ಖಾರ ಇಷ್ಟೇ ಹಾಕಿ
ಈಗ ಬ್ಯಾಳಿ ಒಳಗೆ ಒಂದು ಸ್ವಲ್ಪ ಏನಂದರೆ ಒಂದು ಟೊಮೆಟೊ, ಆಮೇಲೆ ಒಂದು ಸ್ವಲ್ಪ ಅರಿಶಿನ ಎಣ್ಣೆ ಹಾಕಿ ಬಾಯ್ಲ್ ಮಾಡಿ ಚಲೋ ತಂಗಿ ಇದು ಮಾಡಿ ಇಟ್ಕೊಂಡಿನಿ. ಇದ್ರೊಳಗೆ ನಾನು ಒಂದು 75% ತೊಗರಿಬೇಳೆ, ಒಂದು 25% ಅಷ್ಟೇ ಹೆಸರು ಬೇಳೆ ಹಾಕೀನಿ. ಇದನ್ನು ಚೆಂದಾಗಿ ಸ್ಮ್ಯಾಶ್ ಮಾಡಬೇಕು, ಎಲ್ಲಿ ಕಾಳು ಇರ್ಲಾರ್ದಂಗೆ ಚಲೋ ತಂಗಿ ಮಂದಿಗೆ ಆಗ್ಬೇಕು. ಆಮೇಲೆ ಈ ಟೊಮ್ಯಾಟೊನು ಹಿಂಗೆ ಮಾಡಿದ್ರೆ ಹುಡಿ ಕರೆಕ್ಟಾಗಿ ಸ್ಪ್ರೆಡ್ ಆಗ್ತೈತಿ. ಇಲ್ಲೇ ಜೋಳದ ಹಿಟ್ಟು ಜಿಗಿಟ್ ಹಾಕಿಟ್ಕೊಂಡೇನೆ. ಇದು ಸಾರ್ದು ಇದು ಕೊಟ್ಟು ಇದನ್ನಿಷ್ಟು ಮುಗಿಸಿ ನಾಲ್ಕು ಸೈಡು ಮತ್ತು ಅದು ಅಷ್ಟಂದ್ರೆ ಹಿಟ್ಟು ಆರ್ತೈತಿ. ಆವಾಗ ನಾವು ಜೋಳದ ರೊಟ್ಟಿ ಮಾಡ್ತೇನೆ. ಆಮೇಲೆ ಲಾಸ್ಟಲ್ಲಿ ಮೆಂತ್ಯ ಪಲ್ಯ ಕಾಯಿಸ್ಕೊಂಡು ಇದು ಚಲೋ ತಂಗಿ ಸ್ಮ್ಯಾಶ್ ಆದಮೇಲೆ ನೀರು ಹಾಕಬೇಕು. ನಮಗೆ ಕನ್ಸಿಸ್ಟೆನ್ಸಿ ನೀರು ಎಷ್ಟು ಬೇಕಂತಂದ್ರೆ ಫಸ್ಟ್ ಹಾಕಿದ್ರೆ ಅವು ಚಲೋ ತಂಗಿ ಇದಾಗಂಗಿಲ್ಲ. ಇದನ್ನು ಬೇಕಂದ್ರೆ ಕಡವಲ್ಲೇನೋ ಮಾಡ್ಕೋಬೋದು ನೀವು. ಈಗ ನೋಡಿರಿ ನೀರು ಹಾಕೀನಿ. ನಾನು ಸ್ವಲ್ಪ ನೀರು ಮಾಡ್ತೇನೆ, ಏನು ಭಾಳ ಗಟ್ಟಿ ಆಗ್ತದೆ. ಈಗ ಇದು ಒಂದು ಬಾಯ್ಲ್ ಬಂದಿಟ್ಲ, ಇದು ಒಗ್ಗರಣೆ ಹಾಕ್ಕೊಡು. ಅವು ಸ್ನ್ಯಾಕ್ಸ್ ಮಾ ಶಾಂಡ್ಗಿ ಬೇಕಾ? ಹಾಂ, ಫ್ರೈ ಮಾಡ್ತೇನೆ ಕೊಂಡು. ಊಟ ಮಾಡ್ತೀರಿ ನೀವು? ಫ್ರೈ ಮಾಡಿ. ನೋಡ್ರಿ ಜೋಳದ ರೊಟ್ಟಿ ಮಾಡಾಕ್ತೀನಿ. ಇದು ದಾಲ್ ಆಗೈತಿ. ಆಮೇಲೆ ಇದು ಮೆಂತ್ಯ ಪಲ್ಯ ತಾಳಿಸಿ, ಇವು ಮೆಣಸಿಕಾಯಿ ನಂಗೆ ಭಾಳ ಫೇವ್ರೇಟ. ಇದನ್ನು ಲೈನ್ ಕಟ್ ಮಾಡಿ ಒಳಗೆ ಒಂದು ಸ್ವಲ್ಪ ಉಪ್ಪು ಜೀರಿಗೆ ಆಮೇಲೆ ತುಂಬಿ ಫ್ರೈ ಮಾಡ್ಬೇಕು. ಸ್ವಲ್ಪ ಎಣ್ಣೆ ಒಳಗೆ, ಫ್ರೈ ಇಲ್ಲ, ಸ್ವಲ್ಪ ತಾಳಿಸ್ದಂಗೆ ಮಾಡ್ಬೇಕು. ಹಾಂ, ಈಗ ಒಂದು ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟೇನೆ, ಜೀರಿಗೆ ಹಾಕ್ತೇನೆ. ಹೆಚ್ಚಳಿ ಪುಡಿ ಮಾಡಿ ಎಲ್ಲ ತುಂಬಿನೂ ಮಾಡ್ಬೋದು. ಆಮೇಲೆ ಎಟ್ ಎ ಟೈಮ್ ಎಲ್ಲ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಮೆಣಸಿನ್ಕಾಯಿ ಫ್ರೈ ಆದರೆ ಖಾರ ಕಡಿಮೆ ಆಗ್ತದೆ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಾಕ್ತೇನೆ, ಪಿಂಕ್ ಸಾಲ್ಟ್ ಯಾವ್ದಾರ ಹಾಕ್ಬೋದು. ನಾನು ಜನರಲ್ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತೇನೆ. ಆಮೇಲೆ ಒಂದು ಸ್ವಲ್ಪ ಧನಿಯಾ ಪೌಡ್ರ್, ಸ್ವಲ್ಪ ಒಂದು ಚಿಟಿಕೆಯಷ್ಟು ಮೆಂತ್ಯ ಆಲ್ಮೋಸ್ಟ್ ಎಲ್ಲ ಅಡುಗೆಯೊಳಗೂ ಒಂದೊಂದು ಚಿಟಿಕೆಯಷ್ಟು ಯೂಸ್ ಮಾಡಿರಿ, ಗ್ಯಾಸ್ಟ್ರಿಕ್ ಆಗೋಂಗಿಲ್ಲ. ಆಮೇಲೆ ಒಂದು ಸ್ವಲ್ಪ ಸಾಸಿವೆ ಪುಡಿ ಐತಿ ಆಗ
ಇದು ರೊಟ್ಟಿ ಒಳಗೆ ಚಪಾತಿ ಒಳಗೆ ಜೀರಾ ರೈಸ್ ಹೋಗೋದು ಹಿಂಗೆ ಮಾಡಿದ್ರೆ ಮಸ್ತ್ ಅನ್ಸ್ತೈತಿ. ಮೊಸರು ಒಂದಿದ್ರೆ ಸಾಕು ನೋಡ್ರಿ. ಇದ್ರು ಮೊಸರು ಇಂಥವು ಮೆಣಸಿನ್ಕಾಯಿ ಇದ್ರೆ ಅಲ್ಟಿಮೇಟ್ ಇರ್ತದೆ. ಆಗೈತಿ. ಇದನ್ನು ಒಂದು ಇದ್ರಲ್ಲಿ ಹಾಕ್ಕೋತೀನಿ. ನಾ ಆ್ಯಕ್ಚುಲಿ ಇವತ್ತು ಬರೀ ಅನ್ನ ಹಾಲು ಮಾಡ್ಬೇಕು ಅಂದ್ಕೊಂಡಿದ್ದೆ, ಬಟ್ ಇವೆಲ್ಲ ತಂದದ್ದು ನೋಡಿ ಮತ್ತು ಇವೆಲ್ಲ ಮಾಡ್ಕೋತ ಕೂತೆ. ಬೇಕಿದ್ರೆ ಒಂದು ಸ್ವಲ್ಪ ಹಿಂಗೂ ಹಾಕ್ಬೋದು. ನಂದು ಆಲ್ ಟೈಮ್ ಫೇವ್ರೇಟ್ ಇದೆ. ನಮ್ಮ ಊರ ಕಡೆ ಎಲ್ಲ ಈ ಉತ್ತರ ಕರ್ನಾಟಕ ಕಡೆ ನೋಡಿರಿ ಈ ಮೆಣಸಿನ್ಕಾಯಿ ಹಸಿದು ತಿಂತಾರೋ, ಆಮೇಲೆ ಹಿಂಗೆ ಫ್ರೈ ಮಾಡ್ಕೊಡೋದು ಆಲ್ಮೋಸ್ಟ್ ಎಲ್ಲರೂ ತಿಂತಾರೋ. ಈ ಬಜ್ಜಿ ಒಳಗೆ ಚುನ್ಮರಿ, ಅವಲಕ್ಕಿ, ಬಡಂಗು, ಗಿರ್ಮಿಟ್ಟು ಎಲ್ಲದ್ರ ಮೇಲೂ ಇಂಥವು ಇಟ್ಟು ಕೊಡ್ತಾರೆ. ಮಸ್ತ್ ಅನ್ನಿಸ್ತೈತಿ. ಈಗ ಇಷ್ಟ ಎಣ್ಣೆ ಒಳಗೆ ಇದು ಮೆಂತ್ಯ ಪಲ್ಯನೂ ಮಾಡಿಬಿಡ್ತೀವಿ. ಎಲ್ಲ ಹಾಕಿಬಿಟ್ಟಿದ್ರು ಎಟ್ ಎ ಟೈಮು. ಉಳ್ಳಾಗಡ್ಡಿ, ಟೊಮೆಟೊ, ಒಂದು ಹಸಿಮೆಣಸಿನ್ಕಾಯಿ ಇತ್ತು, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಇತ್ತು, ಸ್ವಲ್ಪ ಎಣ್ಣೆ ಹಾಕಿದ್ರೆ ಸ್ವಲ್ಪ ಕಡಿಮೆ. ಇದಕ್ಕೂ ಅಷ್ಟೇ ಸ್ವಲ್ಪ ಉಪ್ಪು ಹಾಕಿದ್ರೆ ಲಘು ಬೆಳ್ತೈತಿ. ಸ್ವಲ್ಪ ಉಪ್ಪು ಹಾಕಾಕ್ತೀನಿ. ಆಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕಾಕ್ತೀನಿ. ಒಂದೆರಡು ರೊಟ್ಟಿನ ಹಂಚೊಳಗೆ ಇಟ್ಕೊಂಡೇನೆ ಕಟ್ಟಕ್ಕೆ ಚಲೋ ಅನ್ನಿಸ್ತಾವೆ. ಅದ್ರ ಬಿಸಿದನ್ನ ಲಾಸ್ಟಿಗೆ ಹಂಚೊಳಗೆ ಸ್ವಲ್ಪ ಹೊತ್ತು ಬಿಡೋದು. ಇದನ್ನು ನೀರೊಳಗೆ ಹಾಕಿಟ್ಟೆಲ್ಲ ಒಂದು ಪರಾತ್ನೆ ಹಾಕಿ ಸ್ವಲ್ಪ ಮಣ್ಣಿಗೆ ಎಣ್ಣೆ ಇದ್ರೆ ಹೋಗ್ತೈತೆ. ಮೆಂತ್ಯ ಪಲ್ಯ ಬಿರಿಯಾನಿ ಬಂದ್ಬಿಟ್ಟು ಅದನ್ನು 30 ಸೆಕೆಂಡ್ ಒಳಗೆ ಹಾಕಿಬಿಡ್ತೈತಿ. ಊಟ ಸ್ಟಾರ್ಟ್ ಮಾಡ್ಕೊಳತ್ತೀನಿ. ಒಂದು ಮೊಸರು ತೊಗೊಂಡೇನಿ, ಒಂದು ಮೆದು ರೊಟ್ಟಿ, ಒಂದು ಧಾರವಾಡಿಂದ ತಂದದ್ದು ಕಟ್ಟೆ ರೊಟ್ಟಿ. ಐತಿಗೆ ಮಷಿನ್ ರೊಟ್ಟಿ ಇದಾವಲ್ಲ ಭಾಳ ನೋಡಿರಿ, ಫುಲ್ ತಿಳು ಪೇಪರ್ ಇದ್ದಂಗೆ ಅದಾವ. ನಂಗೆ ಇಷ್ಟ ಆಗಲ್ಲ ಅವು. ನಮ್ಮ ಹಸ್ಬೆಂಡ್ಗೆ ಗೊತ್ತಾಗಿಲ್ಲ, ಹಂಗೆ ತೊಗೊಂಡು ಬಂದಾಗ ಸ್ವಲ್ಪ ರೈಸ್ ತೊಗೊಂಡೇನಿ. ಇಲ್ಲಿ ಮೆಂತ್ಯ ಪಲ್ಯ ಹಾಕ್ಕೊತೀನಿ. ರೆಡಿ ಆಗೈತಿ. ನಂಗೆ ಭಾಳ ಇಷ್ಟ ಮೆಂತ್ಯ ಪಲ್ಯ ಅಂದರೆ. ಅದು ಹೆಂಗಾಗ್ಬಿಟ್ಟೈತೆ ಅಂದರೆ ಈ ಊರೊಳಗೆ ಮೆಂತ್ಯನೇ ಸಿಗೋದಿಲ್ಲ. ಅದು ಸಿಕ್ಕರು ಯಾವಾಗೂ ಒಮ್ಮೆ, ಒಂದು ವರ್ಷದಾಗ ಒಮ್ಮೆ 2 ಸತಿ ಸಿಗ್ತೈತಿ. ಅದು ತಿಂದಂಗೆ ಅನಿಸೋದಿಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ. ಲೈಫಲ್ಲಿ ಎಲ್ಲ ಥರ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಎಲ್ಲಿ ಜಾಬ್ ಇರ್ತೈತಿ, ಪ್ರೈವೇಟ್ ಜಾಬ್ದವರೆಲ್ಲ ಎಲ್ಲಿ ಜಾಬ್ ಬರ್ತೈತೆ ಅಲ್ಲಿ ಹೋಗೋದಾಗ್ತೈತಿ. ನಮ್ಗೆ ಇದು ಅನ್ನೋಕ್ಕಾಗಲ್ಲ. ಆಮೇಲೆ ದಾಲ್ ಹಾಕ್ಬೋದು. ಆ್ಯಕ್ಚುಲಿ ನಂಗೆ ಮೆಂತ್ಯ ಪಲ್ಯ ಒಳಗೆ ದಾಲ್ ಹಾಕಿ ಮಾಡೋದು ಭಾಳ ಇಷ್ಟ. ಬಟ್ ಇವರು ನಮ್ಮ ಮನೆಯೊಳಗೆ ತಿನ್ನಂಗಿಲ್ಲ ಮಕ್ಕಳದು. ಅದಕ್ಕೆ ಮತ್ತು ಅವ್ರ ಸಲುವಾಗಿ ಸಪ್ರೇಟಾಗಿ ದಾಲ್ ಹಾಕ್ತೈತಿ. ನಾನು ಹಿಂಗೆ ಮಾಡ್ಕೊಂಡು ಕಲಿಸ್ಕೊಂಡು ತಿನ್ಬೋದು ಅಂತಂದು. ಇದು ನೋಡ್ರಿ, ಮಸ್ತ್ ಒಂದು ಮೆಣಸಿನ್ಕಾಯಿ ಫ್ರೈ ಆಗಿದ್ದೈತಿ. ಮೆಂತ್ಯ, ದಾಲು, ಮೊಸರು. ಇವತ್ತು ನನ್ನ ಫುಲ್ ಮಿಲ್ಸ್ ಐತಿ. ಆಮೇಲೆ ಸ್ವಲ್ಪ ರೈಸ್ ತೊಗೊಂಡಿರಿ. ಇದು ನೋಡ್ರಿ, ಹಿಂಗೆ ರೊಟ್ಟಿ ಒಳಗೆ ಇಟ್ಕೋಬೇಕು. ಸ್ವಲ್ಪ ಮೇಲೆ ಸಾಲ್ಟ್ ಹಾಕೋಬೇಕು. ಮಸ್ತಾಗ ಬಸ್ಸಾಗಿದೆ.
ಈ ಮೆಣಸಿನ್ಕಾಯಿ ಹಿಂಗೆ ತಿನ್ನಬೇಕು. ಈ ರೊಟ್ಟಿ ಒಳಗೆ ಒಂದು ಸ್ವಲ್ಪ ಮುರ್ಕೋಬೇಕು. ಇವು ಖಾರ ಇರಂಗಿಲ್ಲ ಬ್ಯಾಡಗೆ ಮೆಣಸಿನ್ಕಾಯಿ. ಇದನ್ನು ಮೊಸರೊಳಗೆ ಇಟ್ಕೊಂಡು ತಿನ್ನಬೇಕು. ಮಸ್ತ್ ಆಗ್ತೈತೆ. ಅಂದರೆ ಬ್ಯಾಲೆನ್ಸ್ ಆಗ್ತದೆ.